ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನು ಉಮಾ. ಇವತ್ತು ನಿಮ್ಮ ಜೊತೆ ಒಂದು ಯುನೀಕ್ ಆದಂತಹ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ಶಬ್ದ ಕೇಳ್ತಿರಬಹುದು ನೀವು ಅಲ್ವಾ? ಇದು ಏನು ಮತ್ತು ಯಾವುದರ ಶಬ್ದ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಇಲ್ಲಿ ನೋಡಿ, ಇದು ಮಖಾನ. ಈ ಮಖಾನ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೇನೆ. ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೇನೆ. ಅದು ಎಳ್ಳು ಒಂದು ಚೂರು ಪಟಪಟ ಅಂದ ತಕ್ಷಣ ಅದನ್ನೊಂದು ಪ್ಲೇಟಿಗೆ ತಕ್ಕೋತಾ ಇದ್ದೇನೆ. ಮಖಾನ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ನಾವು ಡೈಲಿ ಯೂಸ್ ಮಾಡಬೇಕು, ಮಕ್ಕಳಿಗೂ ಕೊಡಬೇಕು. ಇದು ಟೇಸ್ಟ್ನಲ್ಲಿ ಸಪ್ಪೆ ಆಗಿರೋದ್ರಿಂದ ತುಂಬ ಜನರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ ಒಂದು ಸಿಹಿಯಾದಂಥ ಕೋಟಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಮಖಾನವನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಬಟ್ಟಲು ಮಖಾನ ತೊಗೊಂಡಿದ್ದೇನೆ. 2 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ಒಂದು ಬಟ್ಟಲಿಗೆ ತಕ್ಕೋತಾ ಇದ್ದೇನೆ. ಈಗ ಅದೇ ಪ್ಯಾನ್ಗೆ ನಾನು ಒಂದು ಅರ್ಧ ಬಟ್ಟಲು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೇನೆ. 2 ಬಟ್ಟಲು ಮಖಾನಕ್ಕೆ ಅರ್ಧ ಬಟ್ಟಲು ಬೆಲ್ಲದ ಪುಡಿ ಸಾಕಾಗುತ್ತೆ. ಇದು ಪ್ಯಾನು ತುಂಬ ಬಿಸಿಯಾಗಿರೋದ್ರಿಂದ ನೋಡಿ, ಬೆಲ್ಲ ತುಂಬ ಹೊಗೆ ಬರ್ತಾ ಇದೆ. ಅದಕ್ಕೆ ನಾನು ಅದನ್ನು 1 ನಿಮಿಷ ಒಲೆಯಿಂದ ಕೆಳಗಡೆ ಇಳಿಸ್ತಾ ಇದ್ದೇನೆ. ಬೆಲ್ಲ ಹೊತ್ತಿದ್ರೆ ಕಹಿ ಟೇಸ್ಟ್ ಬರುತ್ತಲ್ವಾ, ಅದಕ್ಕೋಸ್ಕರ ಅದನ್ನು 1 ನಿಮಿಷ ನಾನು ಕೆಳಗಿಟ್ಟು ಈಗ ಮತ್ತೆ ಅದನ್ನು ಒಲೆ ಮೇಲಿಟ್ಟು ಅದಕ್ಕೆ 1 ಸ್ಪೂನು ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ತುಪ್ಪವನ್ನು ಸೇರಿಸಿ ಅದು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೇನೆ. ನೋಡಿ, ನನಗೆ ಅದು ತುಂಬ ಹೊಗೆ ಬರ್ತಾಯಿತ್ತು. ಹಾಗಂತ ಮತ್ತೆ ನಾನು 1 ನಿಮಿಷ ಅದನ್ನು ಒಲೆಯಿಂದ ದೂರ ಇಟ್ಟು ಮತ್ತೆ ಅದನ್ನು ಸರಿಯಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ನಮ್ಮದು ಬೆಲ್ಲ ತುಂಬ ಚೆನ್ನಾಗಿ ಕರಗಿದೆ. ಈಗ ನಾವು ಮಖಾನವನ್ನು ಸೇರಿಸೋಣ. ಇಲ್ಲಿ ನೋಡಿ, ನಾನು ಮಖಾನ ಸೇರಿಸ್ತಾ ಇದ್ದೇನೆ ಮತ್ತು ಹುರಿದಿಟ್ಕೊಂಡಂತಹ ಎಳ್ಳನ್ನು ನಾನು ಸೇರಿಸ್ತಾ ಇದ್ದೇನೆ. ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಆ ಬೆಲ್ಲದ ಕೋಟಿಂಗು ಎಲ್ಲ ಮಖಾನಕ್ಕೂ ಸರಿಯಾಗಿ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ಕರುಮ್ ಕುರುಮ್ ಅಂಥೇಳಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಪ್ಯಾನಲ್ಲಿ ಬೇಗ ಆರೋದಿಲ್ಲ ಅಂತ ಹೇಳಿ ನಾನು ಅದನ್ನೀಗ ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೇನೆ. ಈಗ ಪ್ಲೇಟಿಗೆ ತಕ್ಕೊಂಡು ಅದು ಸ್ವಲ್ಪ ತಣ್ಣಗಾದ ತಕ್ಷಣ ಅದನ್ನು ನಾವು ಕೈಯಿಂದ ಬಿಡಿಸೋಣ. ಇಲ್ಲಿ ನೋಡಿ, ಈಗ ನಾನು ಅದನ್ನು ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ ಸ್ಪೂನಿಂದ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೇನೆ. ಈಗ ಒಂದು 2 ನಿಮಿಷದಲ್ಲಿ ಇದು ತಣ್ಣಗಾಗುತ್ತೆ. ತಣ್ಣಗಾದ ತಕ್ಷಣ ಅದನ್ನೆಲ್ಲ ನಾವು ಕೈಯಿಂದ ಬೇರೆ ಮಾಡಬಹುದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ನೋಡಿ, ಶಬ್ದ ಕೇಳಿಸ್ತಾ ಇದೆ ಅಲ್ವಾ ನಿಮಗೆ? ತುಂಬ ಅಂದರೆ ತುಂಬ ಕ್ರಂಚಿಯಾಗಿ ಬರುತ್ತೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು 1 ತಿಂಗಳವರೆಗೂ ಸ್ಟೋರ್ ಮಾಡಬಹುದು. ಥ್ಯಾಂಕ್ ಯು.